ಹಾಯ್ ಹಲೋ ಗುಡ್ ಮಾರ್ನಿಂಗ್. ನಾನು ಗುಂಡುಗೊಂದು ಹಾಯ್ ಹೇಳ್ಬಿಡಿ. ಬನ್ನಿ ಈಗ ಒಳಗಡೆ ಹೋಗೋಣ. ಇದು ನನ್ನ ಮೊದಲನೇ ಲಾಗ್ ಆಗಿರುತ್ತೆ, ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಬೆಳಿಗ್ಗೆ ಬೇಗ ಎದ್ಬಿಟ್ಟು ಸ್ವಲ್ಪ ಪಾತ್ರೆಗಳೆಲ್ಲ ಇದ್ವು, ಅದನ್ನೆಲ್ಲ ತೊಳಿತಾ ಇದ್ದೀನಿ. ಸೊ ಹಾಗೆ ಒಂದು ಕಡೆ ಅಡುಗೆ ಕೂಡ ಮಾಡ್ತಾಯಿದ್ದೀನಿ, ರೈಸ್ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ನಾವು ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಹೋಗೋದು ಇದೆ. ಸೊ ಹಾಗಾಗಿ ನಾನು ಈ ಸೀರೆನ ವೇರ್ ಮಾಡ್ತಾಯಿದ್ದೀನಿ. ಇದು ನನಗೆ ನಮ್ಮ ಅಣ್ಣ ಕೊಡಿಸಿರೋ ಸೀರೆ. ಈ ಸೀರೆ ನನಗೆ ತುಂಬ ಇಷ್ಟ. ಬ್ಲ್ಯಾಕ್ ವಿತ್ ಯೆಲ್ಲೋ ಕಲರ್ ಇದೆ. ಬ್ಲ್ಯಾಕ್ ಸೀರೆ, ಯೆಲ್ಲೋ ಬಾರ್ಡರ್, ಹಾಗೆ ಯೆಲ್ಲೋ ಕಲರ್ ಬ್ಲೌಸ್ ಕೂಡ ಬಂದಿದೆ. ಈ ಬ್ಲೌಸ್ನ ನಾನು ಸಿಂಪಲ್ಲಾಗಿ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಸೈಡ್ ಈ ಥರ ಇದೆ. ಫ್ರಂಟ್ ಬಂದ್ಬಿಟ್ಟು ಬೋಟ್ ಟೆಕ್ ಮಾಡಿದ್ದೀನಿ. ಸ್ಲೀವ್ಸ್ ಬಂದು ಬಫ್ ಇದೆ. ಸೊ ಬನ್ನಿ, ಈ ಸ್ಯಾರಿ ವೇರ್ ಮಾಡಿದ ಮೇಲೆ ಯಾವ ಥರ ಕಾಣಿಸ್ತೀನಿ ಅಂತ ನೀವೇ ನೋಡಿ. ಹೇಗೆ ಕಾಣಿಸ್ತಾ ಇದ್ದೀನಿ? ತುಂಬ ಚೆನ್ನಾಗಿದೆ ಅಲ್ವಾ ಸೀರೆ? ನಂಗೆ ಸೀರೆ ಉಡೋದಂದರೆ ತುಂಬ ಇಷ್ಟ. ನೋಡಿ, ಬ್ಯಾಕ್ ಸೈಡ್ ಈ ಥರ ಕಾಣಿಸ್ತಾ ಇದೆ. ಫ್ರಂಟ್ ಬಂದುಬಿಟ್ಟು ನನಗೆ ಈ ಥರ ಕಾಣಿಸ್ತಾ ಇದೆ ಸೀರೆ. ಚೆನ್ನಾಗಿದೆ ಅಲ್ವಾ? ನೆಕ್ಸ್ಟ್ ಬ್ಯಾಂಗಲ್ಸ್ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಗ್ರೀನ್ ಅಂದರೆ ತುಂಬ ಇಷ್ಟ ಬ್ಯಾಂಗಲ್ಸಲ್ಲಿ. ಸೊ ಹಾಗಾಗಿ ನಾನು ಗ್ರೀನ್ ಬ್ಯಾಂಗಲ್ಸ್ನೇ ಜಾಸ್ತಿ ವೇರ್ ಮಾಡ್ತಾ ಇರ್ತೀನಿ. ಸೊ ನೋಡಿ, ಈ ಥರ ಕಾಣಿಸ್ತಾ ಇದೆ. ಸೊ ಪೌಡ್ರ್ ಹಚ್ತಾ ಇದ್ದೀನಿ. ಜಸ್ಟ್ ನಾನು ಪೌಡ್ರ್ ಮಾತ್ರನೇ ಹಚ್ಚೋದು. ಸೊ ಪೌಡ್ರ್ ಹಚ್ಚಿದ್ಮೇಲೆ ಒಂದು ಸಿಂಪಲ್ಲಾಗಿ ಒಂದು ಸ್ಟಿಕ್ಕರ್ ಹಾಕ್ಕೊಳ್ತಾ ಇದ್ದೀನಿ. ಸ್ಟಿಕ್ಕರ್ ಆದರೆ ನೆಕ್ಸ್ಟ್ ಹೇರ್ ಸ್ಟೈಲ್ ಮಾಡ್ಕೊಳ್ಬೇಕು. ಒಂದು ಸಿಂಪಲ್ ಆಗಿರೋ ಹೇರ್ ಸ್ಟೈಲ್ ಮಾಡ್ಕೊಂಡ್ರೆ ಮುಗೀತು. ನಂಗೆ ಜಾಸ್ತಿ ಏನು ಹೇರ್ ಸ್ಟೈಲ್ಸ್ ಬರೋಲ್ಲ. ಸೊ ಹಾಗಾಗಿ ನಾನು ಈ ಥರ ಒಂದು ಸಿಂಪಲ್ ಹೇರ್ ಸ್ಟೈಲ್ನ ಮಾಡ್ಕೊಂಡಿದ್ದೀನಿ. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ? ನಮ್ಮ ಮನೆಯವ್ರು ಹಿಂದ್ಗಡೆನೇ ಓಡಾಡ್ತಾಯಿದ್ರು. ಸೊ ಅವ್ರಿಗೆ ಕೇಳಿದೆ, ಇವತ್ತು ಹೂ ಕೊಡಿಸ್ತೀರಾ ಅಂತ. ಮದುವೆನೇ ಆಗಿದ್ದೀನಿ ಅಂತೆ, ಹೂ ಕೊಡಿಸಲ್ವಾ ಅಂತೇಳಿ ನನಗೆ ರೇಗಿಸ್ಕೊಂಡು ಹೂ ಕೊಡಿಸಿದ್ರು. ನೆಕ್ಸ್ಟ್ ನಮ್ಮ ಪ್ರಯಾಣ ಮಾದಪ್ಪಳ್ಳಿ ಯಲ್ಲಮ್ಮ ದೇವಸ್ಥಾನದ ಕಡೆ ಸಾಗಿತ್ತು. ಸೊ ಮೊದಲು ನಾವು ಮಾದಪ್ಪಳ್ಳಿ ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆನೇ ಬಂಡೆ ಯಲ್ಲಮ್ಮ ಅಂತೇಳಿ ಹಿರೇಬೂದೂರಲ್ಲಿರುವಂಥ ದೇವಸ್ಥಾನಕ್ಕೆ ಮೊದಲು ನಾವು ಕಾಯಿನ ಕೊಡಬೇಕು. ಸೊ ಅಲ್ಲಿ ಕಾಯಿ ಒಡಿಸ್ಕೊಂಡು ನೆಕ್ಸ್ಟ್ ತೇರು ನೋಡಿಕೊಂಡು ಅಲ್ಲಿ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ನಾವು ಬೈಕ್ ಹತ್ಕೊಂಡು ಮಾದಪ್ಪಳ್ಳಿ ಯಲ್ಲಮ್ಮ ದೇವಿ ದೇವಸ್ಥಾನದ ಕಡೆ ನಮ್ಮ ಪ್ರಯಾಣನ ಸಾಗಿಸಿದ್ವಿ. ತುಂಬ ರೋಡೆಲ್ಲ ರಶ್ ಇರೋದ್ರಿಂದ ನಮ್ಮ ಪ್ರಯಾಣ ಸ್ವಲ್ಪ ನಿಧಾನವಾಗಿ ಸಾಗಿತ್ತು. ನೆಕ್ಸ್ಟು ನಾವು ಬೈಕ್ನ ಒಂದು ಕಡೆ ಹಾಕ್ಬಿಟ್ಟು ದೇವಿ ದೇವಸ್ಥಾನದ ಕಡೆ ಸಾಗಿದ್ವಿ. ನಾನು ಎಲ್ಲಾದರೂ ಕಳೆದೋಗ್ತೀನಿ ಅಂದ್ಬಿಟ್ಟು ನಮ್ಮ ಮನೆಯವರು ನನ್ನ ಕೈನ ಹಿಡ್ಕೊಂಡೇ ಕರ್ಕೊಂಡು ಹೋಗ್ತಾಯಿದ್ರು. ನೋಡಿ ಎಷ್ಟು ಜನ ಇದ್ದಾರೆ, ತುಂಬ ಜನ ಇದ್ದಾರೆ ಅಲ್ವಾ? ತುಂಬ ಅಂದರೆ ತುಂಬ ರಶ್ ಇತ್ತು. ಒಂದು ಕಡೆ ದೇವಿಯ ಒಂದು ತೇರಿನ ಅಲಂಕಾರ ಕೂಡ ನಡೆದಿತ್ತು. ನೋಡಿ, ದೇವಿಯ ಒಂದು ರಥದ ಅಲಂಕಾರವನ್ನು ಹೂವಿನಿಂದ ಮಾಡ್ತಾಯಿದ್ರು. ಹಾಗೆ ನಾವು ತೇರನ್ನ ನೋಡಿಕೊಂಡು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಜನ ಇದ್ದರು. ನಮಗೆ ಹೋಗೋಕ್ಕೂ ಆಗ್ತಾ ಇರಲಿಲ್ಲ. ನಮ್ಮ ಮನೆಯವರು ನನ್ನ ಕೈನ ಹಿಡ್ಕೊಂಡ್ಬಿಟ್ಟು ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ರು. ತುಂಬ ಅಂದರೆ ತುಂಬ ಜನ ಇದ್ದರು. ಹಾಗೆ ನಾವು ಜನರ ಮಧ್ಯೆನೇ ಹೋಗಿ ದೇವಸ್ಥಾನದ ಒಳಗಡೆ ಹೋಗಿ ದೇವಿ ದರ್ಶನ ಮಾಡಿಕೊಂಡು ಇಲ್ಲೆಲ್ಲ ಕೂತಿದ್ದಾರಲ್ಲ ಜೋಗ್ತಿಯರು, ನಾವು ಇವ್ರ ಹತ್ರನೇ ನೈವೇದ್ಯನ ಕೊಡಬೇಕು. ಇವರಿಗೆಲ್ಲ ನೈವೇದ್ಯ ಕೊಟ್ಬಿಟ್ಟು ನೆಕ್ಸ್ಟ್ ನಾವು ಒಂದು ಕಡೆ ಹೋಗಿ ಕೂತ್ಕೊಂಡ್ವಿ. ನಮ್ಮ ಅತ್ತೆ ನಮಗೆಲ್ಲ ಊಟ ಬಡಿಸ್ತಾಯಿದ್ರು. ನೋಡಿ, ಇವರೆಲ್ಲ ಜನ ಜಾತ್ರೆಗೆ ಸೇರಿರುವಂಥ ಜನ. ಇಲ್ಲೆಲ್ಲ ಅವ್ರ ಮಧ್ಯದಲ್ಲೇ ನಾವು ಕೂಡ ಕೂತ್ಕೊಂಡು ಊಟ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಳೆ ಅಂಗಡಿ ಕಡೆ ಹೋದ್ವಿ. ಜಾತ್ರೆ ಬಂದುಬಿಟ್ಟು ಬಳೆ ಹಾಕ್ಸ್ಕೊಂಡು ಹೋಗ್ಬೇಕಂದ್ರು. ಸೊ ಹಾಗಾಗಿ ನೆಕ್ಸ್ಟ್ ನಾವು ರಥದ ಒಂದು ಅಲಂಕಾರ ಏನು ನಡೀತಾ ಇತ್ತಲ್ವ, ಅದನ್ನು ನೋಡ್ತಾ ಇದ್ವಿ. ನೋಡಿ, ದೇವಿಯ ಅಲಂಕಾರ ಮುಗಿತಿದ್ದಂಗೆ ರಥ ಕೂಡ ಎಳೆಯೋದಕ್ಕೆ ಸ್ಟಾರ್ಟ್ ಆಯಿತು. ನೋಡಿ, ದೇವಿಯ ಒಂದು ದರ್ಶನ ಮಾಡ್ಕೊಂಡ್ಬಿಡಿ ಎಲ್ರಿಗೂ. ಇಲ್ಲಿಂದ ನಾವು ದೇವಿ ರಥಕ್ಕೆ ನಮಸ್ಕಾರ ಮಾಡಿಕೊಂಡು ನಾವು ನಮ್ಮ ಊರಿನ ಕಡೆ ಪ್ರಯಾಣ ಸಾಗಿಸಿದ್ವಿ. ಜನ ಬರೋದಕ್ಕಿಂತ ಮುಂಚೆನೇ ನಮ್ಮ ಮನೆಯವರು ನನ್ನ ಕೈ ಹಿಡ್ಕೊಂಡು ಬೇಗ 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 ಕರ್ಕೊಂಬಂದರು. ಯಾಕಂದರೆ ಜನ ಸೇರಿದ ಮೇಲೆ ನಾವು ಗಾಡಿಯನ್ನು ಹೊರಗಡೆ ತೆಗಿಯೋಕ್ಕಾಗಲ್ಲ. ಸೊ ಹಾಗಾಗಿ ನಾವು ಬೇಗನೆ ಬಂದುಬಿಟ್ವಿ. ನೋಡಿ, ಸಂಜೆ ಆಯಿತು. ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ಪ್ಲೀಸ್ ಫ್ರೆಂಡ್ಸ್, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಎಲ್ರಿಗೂ ಧನ್ಯವಾದ.